ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಿಮಗೆ ತಮ್ನೇಲ್ ನೋಡ್ಬಿಟ್ಟು ಗೊತ್ತಾಗಿರುತ್ತೆ ಏನ್ ವಿಡಿಯೋ ಅಂತ. ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ಒಂದು ಸ್ಮಾಲ್ ವಿಡಿಯೋ ಅಂತಾನೆ ಅನ್ಕೊಳ್ಳಿ. ಏನಂತ ಅಂದ್ರೆ, ನಾನು ಮೀಶೋ ಅನ್ನೋದೇ ಬರುತ್ತೆ, ಟೀಮು ಅಲ್ಲಿ ಒಂದೆಷ್ಟೊಂದು ಆರ್ಡರ್ ಮಾಡಿದೆ ಆಯ್ತಾ, ಮನೆಗೆ ಬೇಕಾಗಿರೋದು ಒಂದು ಸುಮ್ಮನೆ ರ್ಯಾಂಡಮ್ ಫೈನ್ಸ್ ತರ. ಸೊ ಅದನ್ನ ನಾನು ಈ ಕ್ವಾಲಿಟಿ ಹೆಂಗಿದೆ, ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರ್ಸೋಣ ಅಂತ ಅನ್ಕೊಂಡೆ. ಸೊ ಗೈಸ್, ಯಾರಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಏನೇನು ತಗೊಂಡಿದ್ದೀನಿ, ಹೆಂಗಿದೆ ಪ್ರಾಡಕ್ಟ್ ಅಂತ ಎಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಗೈಸ್. ಫಸ್ಟ್ ಪ್ರಾಡಕ್ಟ್ ಏನಂತ ಅಂದ್ರೆ, ಇದನ್ನ ನಾನು ಇಂಡಿಯಾದಲ್ಲೂ ತಗೊಂಡಿದ್ದೆ. ಇಂಡಿಯಾದಲ್ಲಿ ತಗೊಂಡಿದ್ದಾಗ ಇಂಡಿಯಾದಲ್ಲೂ ಮೀಶೋ ಅಲ್ಲಿ ತಗೊಂಡಿದ್ದು. ಬಟ್ ಒಂದ್ ದಿನಕ್ಕೂ ನಾನು ಯೂಸ್ ಮಾಡ್ಲಿಲ್ಲ, ಸುಮ್ನೆ ತಗೊಂಡು ಮನೇಲಿ ಇಟ್ಟಿದ್ದಾಯ್ತು. ಬಟ್ ಇವಾಗ ಮತ್ತೆ ಇಲ್ಲಿ ಹೋದ ವರ್ಷ ಏಪ್ರಿಲ್ ಅಲ್ಲಿ ತಗೊಂಡಿದ್ದು, ಅದನ್ನ ಯೂಸು ಮಾಡ್ಲಿಲ್ಲ. ಮತ್ತೆ ಇಲ್ಲಿ ಇವಾಗ 1 ವರ್ಷ ಆದ್ಮೇಲೆ ಮತ್ತೆ ಪರ್ಚೇಸ್ ಮಾಡಿದೀನಿ. ನಮ್ಮ ಅಮ್ಮಂಗೆ ಹೇಳ್ತಾ ಇದೆ ಮತ್ತೆ ಆರ್ಡರ್ ಮಾಡಿದೀನಿ ಅಂತ. ಇಂಡಿಯಾದಲ್ಲಿ ಮಾಡಾಯ್ತು, ಇವಾಗ ಅಲ್ಲೋಗಿ ಮಾಡ್ತಾ ಇದೆಯಾ ಅಂತ ಅಂದ್ರು. ಸೊ ಅದು ಏನಂತ ಅಂದ್ರೆ, ವೇಯಿಂಗ್ ಸ್ಕೇಲ್. ಇದು ಏನಕ್ಕೆ ಅಂತ ಅಂದ್ರೆ ಗೈಸ್, ನಾನು ಊಟ ಅಂದ್ರೆ ಅನ್ನ ಎಲ್ಲ ಸ್ವಲ್ಪ ಜಾಸ್ತಿ ತಿನ್ಬಿಡ್ತೀನಿ, ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಒಂದಿಷ್ಟು ಮೆಜರ್ಮೆಂಟ್ ಅಂತ ಇವಾಗ ಎಷ್ಟೊಂದು ಚಾರ್ಟ್ ಎಲ್ಲ ಇರುತ್ತಲ್ವಾ, ಎಷ್ಟು ತಿಂದ್ರೆ ಎಷ್ಟು ಕ್ಯಾಲರೀಸ್, ಏನ್ ತಿಂದ್ರೆ ಕ್ಯಾಲರೀಸ್ ಅಂತ. ಸೊ ಹಂಗಾಗಿ ಇದನ್ನ ನಾನು ಊಟ ಮಾಡ್ಬೇಕಾದ್ರೆ ಅನ್ನ ಎಷ್ಟು ತಿನ್ಬೇಕು, 150 ಗ್ರಾಮ್ಸ್ ಅಷ್ಟು ತಿನ್ಬೇಕು ಒನ್ ಟೈಮ್ಗೆ. ಸೊ ಅಷ್ಟೇ ಅಕ್ಯುರೇಟ್ ಆಗಿ ತಿನ್ನೋಣ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಬಟ್ ಗೊತ್ತಿಲ್ಲ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀನಿ ಅಂತ. ಒಂದ್ಸಲ ಹಳತೆ ಗೊತ್ತಾಗ್ಬಿಟ್ರೆ ಏನ್ ಬೇಕಾಗಿರಲ್ಲ, ಬಟ್ ಬೇರೆದಕ್ಕೆಲ್ಲ ಬೇಕು. ಸೊ ಹಂಗಾಗಿ ಇದು ವೇಯಿಂಗ್ ಸ್ಕೇಲ್. ಪ್ಯಾಕೇಜಿಗಂತೂ ಫುಲ್ ಸಖದಾಗಿತ್ತು. ಇದ್ರ ಒಳಗಡೆ ಹಾಕಿ ಇದನ್ನ ಹಾಕ್ಬಿಟ್ಟು ಕೊಟ್ಟಿದ್ರು. ಬಟ್ ಬ್ಯಾಟ್ರಿ ಏನಿಲ್ಲ, ನಾವು ಬ್ಯಾಟ್ರಿ ಹಾಕೋಬೇಕು. ಸೊ ಗೈಸ್, ಇದಕ್ಕೆ ಎಷ್ಟು ಕೊಟ್ಟಿದಂತ ಅಂದ್ರೆ $8 ಏನೋ ಕೊಟ್ಟಿದ್ದಷ್ಟೇ, 8 ಅಥವಾ 9. ನಾನು ಎಲೆಕ್ಟ್ರಾನಿಕ್ ಎಲ್ಲ ಹೆಂಗಿರೋದು ಅಂತ ಅನ್ಕೊಂಡಿದ್ದೆ, ಬಟ್ ನಾಟ್ ಬ್ಯಾಡ್ ಅಲ್ಲ. 10 on 10 ಅಂತಾನೆ ಕೊಡ್ಬೋದು. ಮೆಟೀರಿಯಲ್ ಆಗಿರ್ಬೋದು, ಎಲ್ಲ ಎವ್ರಿಥಿಂಗ್ ಇಸ್ ಸೋ ಪರ್ಫೆಕ್ಟ್. ಸೊ ಗೈಸ್, ಫಸ್ಟ್ ಪ್ರಾಡಕ್ಟ್ ಬಂದು ಇದು ವೇಯಿಂಗ್ ಸ್ಕೇಲ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಂತ ಅಂದ್ರೆ, ಇವಾಗ ಅನ್ನದೆಲ್ಲ ವೇಯ್ ಮಾಡೋದಾಯ್ತು. ಬಟ್ ಎಣ್ಣೆ ಎಲ್ಲ ಎಷ್ಟು ಹಾಕೋಬೇಕಂತ ಗೊತ್ತಾಗಲ್ಲ ಅಲ್ವಾ. ಸೊ ಹಂಗಾಗಿ ಒಂದು ಸ್ಪ್ರೇ ಬಾಟಲ್. ಇದು ಆಕ್ಚುಲಿ ಈ ಪಿಕ್ಚರ್ ಅಲ್ಲಿ ನೋಡಕ್ಕೆ ಎಷ್ಟು ಚಿಕ್ಕದಿತ್ತು ಗೊತ್ತಾ. ನಾನು ಏನು ಒಂದು 500 ml ಆ ತರ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇದು ಸಿಕ್ಕಾಬಟ್ಟೆ ದೊಡ್ಡದಿದೆ. ನಾನು ಗ್ಲಾಸ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಪ್ಲಾಸ್ಟಿಕ್. ಇಟ್ಸ್ ಓಕೆ, ಜಸ್ಟ್ ಎಣ್ಣೆ ಹಾಕ್ಬಿಟ್ಟು ಹಿಂಗ್ ಸ್ಪ್ರೇ ಮಾಡಕ್ಕಲ್ವಾ, ಅಷ್ಟೇ. ಸೊ ಇದಕ್ಕೆ ಗೈಸ್ ಒಂದು $2 ಅಷ್ಟೇ ಕೊಟ್ಟಿದ್ದು, 2.5 ಸಮಥಿಂಗ್. $2 ಅಂತ ಅಂದ್ರೆ ಎಷ್ಟು ಇಂಡಿಯನ್ ಕರೆನ್ಸಿಲಿ, 100 rupees. ಅದಕ್ಕೆ $8. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಸ್ಪ್ರೇ ಬಾಟಲ್. ಬಟ್ ಇದನ್ನು ಅಷ್ಟೇ, ಎಷ್ಟು ದಿನ ಕಡಿಮೆ ಆಗ್ತಾ ಇದ್ರೆ ಸ್ಪ್ರೇ ಅಂತ ಅಂದ್ರೆ ಈ ತರ ಚಪಾತಿ, ದೋಸೆ ಆ ತರದಕ್ಕೆಲ್ಲ ಓಕೆ. ಬಟ್ ನಮ್ಮನೇಲಿ ನಾವು ಚಪಾತಿ, ದೋಸೆ ಎಲ್ಲ ಏನು ತಿನ್ನೋದೇ ಇಲ್ಲ. ಅದಕ್ಕೆ ನೋಡೋಣ ಹಿಂಗ್ ವರ್ಕ್ ಆಗುತ್ತೆ ಅಂತ. ಏನಾದ್ರು ಆಮ್ಲೆಟ್ ಏನಾದ್ರು ಹಾಕ್ದಾಗ ಯೂಸ್ ಆಗುತ್ತೆ, ಅಥವಾ ಬ್ರೆಡ್ ಸ್ಯಾಂಡ್ವಿಚ್ ಎಲ್ಲ ಮಾಡಿದಾಗ ಯೂಸ್ ಆಗ್ಬೋದು. ಸೊ ಸೆಕೆಂಡ್ ಪ್ರಾಡಕ್ಟ್ ಬಂದು ಆಯಿಲ್ ಸ್ಪ್ರೇ ಬಾಟಲ್ ಆಯ್ತಾ. ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಏನಂತ ಅಂದ್ರೆ, ಇದು ಸುಮ್ಮನೆ ತರಿಸಿದ್ದು, ಗೊತ್ತಿಲ್ಲ ಹೆಂಗಿದೆ ಅಂತ, ಇನ್ನ ಯೂಸ್ ಮಾಡಿಲ್ಲ. ಸೊ ಗೈಸ್, ಇದೇನು ಅಂತಂದ್ರೆ ಸಿಲಿಕಾನ್ ಗಮ್ಮ ಏನಂತಾರೆ ಇದಕ್ಕೆ ಗೊತ್ತಿಲ್ಲ, ಸಿಲಿಕಾನ್ ಗ್ಲೂ. ಇಲ್ಲಿ ಹಿಂದೆಗಡೆ ಸ್ಟಿಕ್ಕರ್ ಇದೆ. ಇದನ್ನ ರಿಮೂವ್ ಮಾಡಿದ್ರೆ ಫೋನ್ ಇರುತ್ತಲ್ವಾ, ಇದು ಫೋನ್ ಅಂತ ಅನ್ಕೊಂಡ್ರೆ ಇದನ್ನ ಹಿಂಗ್ ಸ್ಟಿಕ್ ಮಾಡ್ಬಿಟ್ಟು ಎಲ್ಲಾದ್ರೂ ಇದನ್ನ ಸ್ಟಿಕ್ ಮಾಡ್ಬೋದು. ಗೋಡೆಗಾದ್ರೂ ಹಾಕ್ಬೋದು, ಮಿರರ್ಗಾದ್ರೂ ಹಾಕ್ಬೋದು, ಎಲ್ಲಾದ್ರೂ ಹಾಕ್ಬೋದು. ಇದು ನೀಟಾಗಿ ಫುಲ್ ಫಿಕ್ಸ್ ಆಗುತ್ತೆ. ಬಟ್ ಇದು ಒಂದ್ಸಲ ಇದನ್ನ ತೆಗ್ದ್ಬಿಟ್ಟು ಫೋನ್ಗೆ ಹಾಕಿದ್ರೆ ಮತ್ತೆ ಯೂಸ್ ಮಾಡಕ್ಕಾಗಲ್ಲ. ಇದು ಫೋನ್ ಅಲ್ಲೇ ಇರಬೇಕು. ಸೊ ಹಂಗಾಗಿ 2 ಪ್ಯಾಕ್ ಆಫ್ 2 ಇದನ್ನ ಗೊತ್ತೇ ಇರಲಿಲ್ಲ, ಪ್ಯಾಕ್ ಆಫ್ 2 ಅಂತ. ಸೊ ಈ ತರ ಪ್ಯಾಕ್ ಅಲ್ಲಿ ನೀಟಾಗಿ ಮಾಡಿ ಪ್ಯಾಕ್ ಆಫ್ 2 ಕೊಟ್ಟಿದ್ದಾರೆ. ಇದಕ್ಕೂ ಅಷ್ಟೇ, ಎಷ್ಟು $2 ಅಷ್ಟೇ ಕೊಟ್ಟಿದ್ದು. ನಾನು 1 ಬರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇದು 2 ಇದೆ. ಎಲ್ಲ ನೀಟಾಗಿ ಫುಲ್ ಫಿಕ್ಸ್ ಆಗಿತ್ತು, ಬಿಡ್ಲೇ ಇಲ್ಲ. ಸೊ ನೋಡೋಣ ಮೊಬೈಲ್ ಹಾಕಿದ್ರೆ ಭಾರ ತಡಿಯತ್ತಾ ಇಲ್ವಾ ಅಂತ. ಸೊ ಇದ್ರ ರೇಟಿಂಗ್ ಎಷ್ಟು ಅಂತ ಗೊತ್ತಾಗಲ್ಲ. ಫೋನ್ ಎಲ್ಲ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡ್ಬೇಕು, ಅವಾಗ್ಲೇ ಗೊತ್ತಾಗೋದು. ಸೊ ಗೈಸ್, ದಿಸ್ ಇಸ್ ಥರ್ಡ್ ಪ್ರಾಡಕ್ಟ್. ಇದಕ್ಕೂ ಎಷ್ಟು $2 ಏನೋ ಕೊಟ್ಟಿದ್ದು. ಸೊ ನೆಕ್ಸ್ಟ್ ಏನಂತ ಅಂದ್ರೆ, ಇದು ನೋಡಿ ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೇಲ್ ರಿಮೂವರ್. ನನ್ನ ಹತ್ರ ನೇಲ್ ರಿಮೂವರೇ ಇರಲಿಲ್ಲ. ನೇಲ್ ಪಾಲಿಶ್ ತಗೊಂಡ್ ಬಂದಿದ್ದೆ ಇಂಡಿಯಾದಿಂದ, ಬಟ್ ನೇಲ್ ರಿಮೂವರೇ ತಂದಿರ್ಲಿಲ್ಲ. ಹಂಗಾಗಿ ಮಾಮೂಲಿ ನೇಲ್ ರಿಮೂವರ್, ನೇಲ್ ಪಾಲಿಶ್ ರಿಮೂವರ್. ಸೊ ಇದಕ್ಕೂ ಅಷ್ಟೇ ಗೈಸ್, ಇದಕ್ಕೂ $1 $2 ಅಷ್ಟೇ ಕೊಟ್ಟಿದ್ದು. ಇದು ಫೋರ್ತ್ ಪ್ರಾಡಕ್ಟ್.
ನೆಕ್ಸ್ಟ್ ಏನಂತ ಅಂದ್ರೆ ಇದು ಅಡಿಗೆ ಮನೆಗೆ. ಇಲ್ಲಿ ಅಡ್ಗೆ ಎಲ್ಲಾ ಕಡೆ ಗೋಡೆ ಎಲ್ಲ ವುಡನ್ದಲ್ವಾ, ಸೊ ನಮ್ದು ಇಂಡಿಯನ್ ಫುಡ್ ಗೊತ್ತು ಹೆಂಗೆ, ಫುಲ್ ಒಗ್ಗರಣೆ ಇರುತ್ತೆ, ಅದಿರುತ್ತೆ, ಎಲ್ಲ ಇರುತ್ತೆ. ಸೊ ಅಡ್ಗೆ ಮನೇಲಿ ಹೆಂಗ್ ಆಗ್ತಾ ಇತ್ತು ಅಂದ್ರೆ ಸ್ಟವ್ ಪಕ್ಕ ಫುಲ್ ಗೋಡೆ ಎಲ್ಲ ಫುಲ್ ಚುಕ್ಕಿ 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 ತರ ಆಗ್ತಾ ಇತ್ತು, ಎಣ್ಣೆ ಎಲ್ಲ ಹಾರಿ. ಹಂಗಾಗಿ ಇದನ್ನ ಶೀಟ್ಸ್ ತಗೊಂಡಿದ್ದೀನಿ. ಇದನ್ನ ನೀಟಾಗಿ ಗೋಡೆ ಮೇಲೆಲ್ಲ ಸ್ಟಿಕ್ ಮಾಡ್ಬಿಟ್ರೆ ಏನು ಗಲೀಜಾಗಲ್ಲ. ಈ ತರ ಪ್ಲಾಸ್ಟಿಕ್ ರೋಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ಲವರ್ಸ್. ಸೊ ಇದನ್ನ ಈ ತರ ಗೋಡೆ ಮೇಲೆ ಹಾಕಿದ್ರೆ ಎಣ್ಣೆ ಏನು ಹಾರಲ್ಲ ಅಂತ. ಇವಾಗ ಇಂಡಿಯಾದಲ್ಲೂ ಹಾಕ್ತಿವಲ್ವಾ ಪೇಪರ್ ಆ ತರ ಎಲ್ಲ ಹಾಕ್ತಾ ಇದ್ವಿ, ಬಟ್ ಇಲ್ಲಿ ಈ ತರ ಶೀಟ್ಸ್ ಇದೆ. ಥಿಕ್ ಆಗಿದೆ, ಇದು ಪ್ಲಾಸ್ಟಿಕ್ ಬಟ್ ತುಂಬಾ ಥಿಕ್ ಆಗಿದೆ. ಸೊ ಗೈಸ್ ಇದಕ್ಕೆ ಎಷ್ಟು, ಇದಕ್ಕೆ ಮೇ ಬಿ $3 ಅನ್ಸುತ್ತೆ ಕೊಟ್ಟಿದ್ದು. ಸೊ ಇದು ನನ್ನ ಫಿಫ್ತ್ ಪ್ರಾಡಕ್ಟ್. ನೆಕ್ಸ್ಟ್ ಏನಂತ ಅಂದ್ರೆ ಇಲ್ಲಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಮೈ ಸಿಕ್ಸ್ತ್ ಪ್ರಾಡಕ್ಟ್. ಇದು ಮೊಬೈಲ್ಗೆ ರಿಂಗ್ ಲೈಟ್. ಸೊ ಎಷ್ಟು ಹ್ಯಾಂಡಿ ಆಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಫುಲ್ ಕ್ಯೂಟ್ ಆಗಿದೆ. ಇದಕ್ಕೆ ಎಷ್ಟು ಒಂದು $4 $5 ಅಷ್ಟೇ ಇದ್ದಿದ್ದು ಅನ್ಸುತ್ತೆ. ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ನಾವು. ಲೈಟ್ 3 ಲೆವೆಲ್ಸ್ ಇದೆ. ಫಸ್ಟ್ ಇಷ್ಟು ಬ್ರೈಟ್ ಆಗಿ ಬರುತ್ತೆ, ಸೆಕೆಂಡ್ ಹಿಂಗೆ, ಥರ್ಡ್ ಹಿಂಗೆ ಫುಲ್ ಬ್ರೈಟ್ ಆಗಿದೆ. ಏನಾದ್ರೂ ಫೋಟೋ ತಗೋಬೇಕಾದ್ರೆ ಕತ್ಲಲ್ಲಿ ಎಲ್ಲ ಫುಲ್ ಚೆನ್ನಾಗಿದೆ. ಸೊ ಗೈಸ್ ಇದು ಅಷ್ಟೇ 10 on 10 ಕೊಡ್ಬೋದು ಈ ಪ್ರಾಡಕ್ಟ್ಗೂ. ನಾನು ಈ ತರ ಕ್ಲಿಪ್ ಹಿಂಗೆ ಫೋನ್ ಮುಂದೆ ಕಡೆಗೆ ಈ ತರ ಕ್ಲಿಪ್ ತರ ಹಾಕೊಳ್ಳೋದಷ್ಟೇ. ಇದು ಅಷ್ಟೇ $4 $5 ಅಷ್ಟೇ ಕೊಟ್ಟಿದ್ದು. ಇದಕ್ಕೆ ಬ್ಯಾಟ್ರಿ ಎಲ್ಲ ಏನ್ ಕೊಟ್ಟಿರ್ಲಿಲ್ಲ, ನಾನು ಮನೇಲಿರೋ ಬ್ಯಾಟ್ರಿನ ಹಾಕಿದ್ದೀನಿ. ಸೊ ಗೈಸ್ 3 ಲೆವೆಲ್ ಇದೆ. ಈ ತರಲ್ಲೇ ತುಂಬಾ ಬೇರೆ ಬೇರೆ ಆಪ್ಷನ್ಸ್ ಇತ್ತು, ಅಂದ್ರೆ ಕಲರ್ ಲೈಟ್ಸ್, ಡಿಸ್ಕೋ ಲೈಟ್ಸ್ ಆ ತರ ಎಲ್ಲ ಇತ್ತು. ಬಟ್ ನಂಗೆ ಆ ತರದ್ದೆಲ್ಲ ಬೇಡವಾಗಿತ್ತು. ಜಸ್ಟ್ ಈ ತರದ್ ವಿಡಿಯೋ ಮಾಡಕ್ಕೆ ಅಥವಾ ಏನಾದ್ರು ಫೋಟೋ ತಗೊಳಕ್ಕೆ ಎಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಇದು ಒಂದನ್ನ ತಗೊಂಡೆ. ಇಷ್ಟು ಸಣ್ಣ ಪುಟ್ಟ ಐಟಮ್ಸ್. ನೆಕ್ಸ್ಟ್ ಏನಂತ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ನಾನು ಬಟ್ಟೆ ಆರ್ಡರ್ ಮಾಡಿದೆ. ನೋಡೋಣ ಹೆಂಗ್ ಬರುತ್ತೆ ಅಂತ. ರಕ್ಷಿತ್ ಬಟ್ಟೆ ಎಲ್ಲ ಚೆನ್ನಾಗಿರಲ್ಲ ಬೇಡ ಅಂತ ಇದೆ, ಬಟ್ ನಾನು ಹೆಂಗ್ ಮಾಡಿದೆ ಹೆಂಗ್ ಹೇಳ್ತೆ ಚೆನ್ನಾಗಿ ಬರಲ್ಲ ಅಂತ ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ಟೆನ ಆರ್ಡರ್ ಮಾಡಿದೆ ಗೈಸ್. ಸೊ ನಾನು ಫಸ್ಟ್ ಇದು ಆರ್ಡರ್ ಬಂದ ತಕ್ಷಣನೇ ನಾನು ನೋಡಿದೆ ಬಟ್ಟೆ, ಅಯ್ಯೋ ಹಿಂಗಪ್ಪ ಇರುತ್ತೆ ಅಂತ. ಬಟ್ ನಂಗೆ ಬಟ್ಟೆ ನೋಡಿ ಫುಲ್ ಖುಷಿ ಆಗೋಯ್ತು, ಅಷ್ಟು ಚೆನ್ನಾಗಿದೆ. ಇದು ಜಸ್ಟ್ ಟಾಪ್ ಮತ್ತೆ ಇಲ್ಲಿ ಮೇಲ್ಗಡೆ ಈ ತರ ಟೈಮ್, ಹಿಂದೆ ಫುಲ್ ಓಪನ್ ಇದೆ. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ ಎಲಾಸ್ಟಿಕ್ ಮೆಟೀರಿಯಲ್, ಸಿಕ್ಕಾಪಟ್ಟೆ ಸಖತ್ತಾಗಿದೆ. ನಂಗಂತೂ ಫುಲ್ ಇಷ್ಟ ಆಯ್ತು. ನಾನು ಸೈಡ್ ಅಲ್ಲಿ ಹಾಕ್ತೀನಿ, ಪಾಪಪ್ ಮಾಡ್ತೀನಿ ಹೆಂಗ್ ಕಾಣಿಸುತ್ತೆ ಹಾಕಾದ್ಮೇಲೆ ಅಂತ. ಸೊ ಗೈಸ್ ಇದಕ್ಕೆ ಎಷ್ಟು ಕೊಟ್ಟೆ ಅಂತ ಅಂದ್ರೆ $6 $5 ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಏನಕ್ಕೆ ಟೀಮೋಲ್ ಚೆನ್ನಾಗಿಲ್ಲ ಅಂತಾರೆ ಅಂತ ನಂಗೆ ಗೊತ್ತೇ ಇಲ್ಲ. ಬಟ್ ಬಟ್ಟೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ವಾಲಿಟಿ ಆಗಿರ್ಬೋದು, ಮೆಟೀರಿಯಲ್ ಆಗಿರ್ಬೋದು, ಪ್ರತಿ ಒಂದು ಪರ್ಫೆಕ್ಟ್ ಆಗಿದೆ. ಸೊ ಅದಕ್ಕೆ ನಾನು ಅನ್ಕೊಂಡೆ ನೆಕ್ಸ್ಟ್ ಟೀಮಲ್ಲೇ ಒಂದಷ್ಟು ಬಟ್ಟೆನ ಆರ್ಡರ್ ಮಾಡ್ಬೇಕು, ನೋಡೋಣ. ಬಟ್ಟೆ ಅಂತೂ ಫುಲ್ ಕ್ಯೂಟ್ ಆಗಿದೆ. ನಮ್ಗೆ ಶೀನಲ್ಲಿ ಇರ್ತೈತಲ್ವಾ ಆ ತರನೇ ಫುಲ್ ಕ್ಯೂಟ್ ಫೈಂಡಿಂಗ್ಸ್ ಎಲ್ಲ ಇದೆ, ಸಖತ್ತಾಗಿದೆ. ಟಾಪ್ಸ್ ಆಗಿರ್ಬೋದು, ಶಾರ್ಟ್ಸ್, ಸ್ಕಾರ್ಟ್ಸ್, ಮತ್ತೆ ಗ್ಲೌಸ್, ಫುಲ್ ಗರ್ಲಿಶ್ ಆಗಿ ತುಂಬಾ ಚೆನ್ನಾಗಿದೆ. ಸೊ ಇದು ಫಸ್ಟ್ ಬಟ್ಟೆ ನಾನು ನ್ಯೂಜಿಲ್ಯಾಂಡ್ ಬಂದ್ಮೇಲೆ ಹಿಂಗೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದಂತ. ಮಿಕ್ಕಿದೆಲ್ಲ ಇಲ್ಲೇ ತಗೊಂಡಿದ್ದು. ಸೊ ಗೈಸ್ ಇಲ್ಲಿ ಫೋಟೋ ಹಾಕ್ತೀನಿ ಹೆಂಗ್ ಕಾಣತ್ತೆ ಅಂತ. ಸೊ ಇದು ನಂದು 6th ಪ್ರಾಡಕ್ಟ್ ಬಟ್ಟೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯಾವುದು ಅಂತ ಅಂದ್ರೆ, ಲಾಸ್ಟ್ ಅಲ್ಲ ಇನ್ನ ಒಂದಿದೆ, ಅದನ್ನ ಮರ್ತೆ ಹೋಗಿದೆ ನಾನು. ಇದು ಒಂದು ಹೇರ್ ಕರ್ಲರ್. ಎಲ್ರಿಗೂ ಗೊತ್ತಿರುತ್ತೆ ಹೇರ್ ಕರ್ಲ್ ಮಾಡೋದಂತ, ಬಟ್ ನಂಗಂತೂ ನಿಜ ಗೊತ್ತಿಲ್ಲ. ನಾನು ಇದುವರೆಗೂ ಒಂದ್ಸಲನೂ ಟ್ರೈ ಮಾಡಿಲ್ಲ ಹೆಂಗಾಗತ್ತೆ ಅಂತ. ಅದೇ ಎಲ್ರಿಗೂ ಗೊತ್ತಲ್ವಾ, ಮಾಮೂಲಿ ಹಿಂಗ್ ಹಾಕ್ಬಿಟ್ಟು ಇದನ್ನ ಟ್ವಿಸ್ಟ್ ಮಾಡಿ ಆಮೇಲೆ ಈ ಬ್ಯಾಂಡ್ ಇರುತ್ತಲ್ವಾ ಇದ್ರ ಜೊತೆಗೆ ಹಾಕ್ಬೇಕು. ಬಟ್ ನಂಗೆ ಕಾನ್ಫಿಡೆನ್ಸ್ ಇದೆ ನಾನು ಇದನ್ನೆಲ್ಲ ಟ್ರೈ ಮಾಡಲ್ಲ ಅಂತ. ಬಟ್ ಸುಮ್ಮನೆ ಯಾವ್ದಕ್ಕೂ ಇರ್ಲಿ ಅಂತ ಒಂದು ತರಿಸಿದೀನಿ. ಇದಕ್ಕೂ ಎಷ್ಟು ಒಂದು $4 ಏನೋ ಇತ್ತು, ಅದಕ್ಕೆ ಸುಮ್ಮನೆ ತರಿಸಿದೀನಿ, ಟ್ರೈ ಮಾಡಿ ನೋಡುವ ಒಂದಿನ ಅಂತ. ಸೊ ಅದು ನೆಕ್ಸ್ಟ್ ಪ್ರಾಡಕ್ಟ್. ನೆಕ್ಸ್ಟ್ ಲಾಸ್ಟ್ ಪ್ರಾಡಕ್ಟ್ ಯಾವುದು ಅಂತ ಅಂದ್ರೆ ಬೆಲ್ಟ್. ನಾನು ಎಷ್ಟೊಂದು ಜೀನ್ಸ್ ಇಲ್ಲಿ ಬಂದ್ಮೇಲೆ ಹಾಕೇ ಇಲ್ಲ, ಫುಲ್ ಲೂಸ್ ಆಗಿದೆ ಅಂತ. ಬೆಲ್ಟ್ ಇಲ್ಲ ಅಂದ್ರೆ ನಂಗೆ ಜೀನ್ಸ್ ಹಾಕೊಳ್ಳೋಕೆ ಆಗಲ್ಲ, ಫುಲ್ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಸೊ ಹಂಗಾಗಿ ಸರಿ ಟೀಮಲ್ಲೇ ಆರ್ಡರ್ ಮಾಡೋಣ ಅಂತ ಅನ್ಕೊಂಡೆ. ನಾನು ಇದು ಆಕ್ಚುಲಿ ಒಂದಿರುತ್ತೆ ಅಂತ ಅನ್ಕೊಂಡಿದ್ದೆ. ಇದಕ್ಕೆ ಎಷ್ಟು $8 ಏನೋ ಕೊಟ್ಟಿದ್ದು. ಬಟ್ ಇಲ್ಲಿ ಪ್ಯಾಕ್ ಆಫ್ 2ಗೆ $8 ನಾಟ್ ಬ್ಯಾಡ್ ಅಲ್ಲ, ಪರ್ಫೆಕ್ಟ್ ಆಗಿದೆ. ಎಷ್ಟು ಕ್ವಾಲಿಟಿ ಆಗಿರ್ಬೋದು, ಎಷ್ಟು ಚೆನ್ನಾಗಿದೆ ಗೊತ್ತಾ.
ಆಮೇಲೆ ಇಲ್ಲಿ ಬೆಲ್ಟ್ಗೆಲ್ಲಾನು ಮತ್ತೆ ಸೈಜಸ್ ಇರುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್ ಆ ತರ. ನಾನು ಸ್ಮಾಲ್ ಆರ್ಡರ್ ಮಾಡಿದೆ. ಸ್ಮಾಲ್ ಅಂತೂ ಪರ್ಫೆಕ್ಟ್ ಆಗಿ ನಂಗೆ ಲಾಸ್ಟ್ ಬಕಲ್ಗೆ ನೀಟಾಗಿ ಫಿಕ್ಸ್ ಆಗುತ್ತೆ. ನಾನು ಇಂಡಿಯಾದಲ್ಲಿ ಆಗಿದ್ರೆ ಎಷ್ಟೊಂದು ಬೆಲ್ಟ್ ತಗೊಂಡು ಅಲ್ಲೆಲ್ಲೂ ಪಂಚ್ ಮಾಡ್ತಾ ಇರ್ಲಿಲ್ವಾ, ನಾನೇ ಚಾಕು ಅಥವಾ ಏನಾದ್ರು ತಗೊಂಡು ತೂತ್ ಮಾಡ್ಕೋತಾ ಇದ್ದೆ. ಅದು ಹಾಕಿ 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 ಫುಲ್ ಕಿತ್ತೋಗ್ಬಿಡ್ತಾ ಇತ್ತು, ಬೆಲ್ಟ್ ಬಾಳ್ಕೆನೆ ಬರ್ತಾ ಇರಲಿಲ್ಲ. ಬಟ್ ಇಲ್ಲಿ ಸ್ಮಾಲ್ ಸೈಜ್ ತಗೊಂಡಿದ್ದೀನಿ, ಪರ್ಫೆಕ್ಟ್ ಆಗಿ ಲಾಸ್ಟ್ ಬಕಲ್ಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಸೊ ಇದು ಗೈಸ್ ಪ್ಯಾಕ್ ಆಫ್ 2ಗೆ $8. ಇಷ್ಟು ಪ್ರಾಡಕ್ಟ್ ಅಲ್ಲಿ ನಂಗೆ ಇಷ್ಟ ಆಗಿದೆ, ಬೆಲ್ಟ್ ಆಮೇಲೆ ಬಟ್ಟೆ ಮತ್ತೆ ಇದು ಸಖತ್ತಾಗಿದೆ. ನಂಗಂತೂ ಫುಲ್ ಎಕ್ಸೈಟ್ಮೆಂಟ್. ಇವಾಗ ಎಷ್ಟೊಂದು ಕಾಟ್ಕಾಕಿಟ್ಟಿದ್ದೀನಿ ಬಟ್ಟೆಗಳೆಲ್ಲ, $4 $5ಗೆಲ್ಲ ಎಷ್ಟು ಚೆನ್ನಾಗಿರೋದು ಬಟ್ಟೆಗಳಿದೆ ಗೊತ್ತಾ, ಅದನ್ನೆಲ್ಲ ಆರ್ಡರ್ ಮಾಡಬೇಕು. ಸೊ ನೆಕ್ಸ್ಟ್ ನಾನು ಟೀಮು ಅಲ್ಲಿ ಬಟ್ಟೆ ಹೆಂಗಿರುತ್ತೆ ಮತ್ತೆ ಶೀನಲ್ಲಿ ಬಟ್ಟೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಆಯ್ತಾ. ಶೀನಲ್ಲೂ ಮಾಡಿದೀನಿ, ಸೊ ಅದನ್ನ ಮೇ ಬಿ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅದಾದ್ಮೇಲೆ ಟೀಮು ಬಟ್ಟೆ ಎಲ್ಲ ಬರುತ್ತೆ ಆಯ್ತಾ. ಸೊ ಗೈಸ್ ಇದು ನನ್ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಪ್ರಾಡಕ್ಟ್. ಸೊ ಗೈಸ್ ಇಷ್ಟ ಆಗಿತ್ತು ನಾನು ಟೀಮು ಅಲ್ಲಿ ತರಿಸಿದ್ದು. ಸೊ ಯಾರಾದ್ರೂ ನ್ಯೂಜಿಲೆಂಡ್ ಇಲ್ಲ ಅಂತೂ ಎಲ್ಲಾ ಕಡೆ ಇದೆ, ನ್ಯೂಜಿಲೆಂಡ್ ಅಲ್ಲಿ ಇದೆ, ಆಸ್ಟ್ರೇಲಿಯಾದಲ್ಲಿದೆ, ಪ್ರತಿ ಕಡೆ ಎಲ್ಲಾ ಕಡೆನೂ ಟೀಮು ಇದೆ. ಸೊ ಏನಾದ್ರು ಟೀಮು ಅಲ್ಲಿ ಆರ್ಡರ್ ಮಾಡ್ಬೇಕಂತ ಅಂದ್ರೆ ಸೆಕೆಂಡ್ ಥಾಟ್ ಕೊಡ್ದೇನೆ ಆರ್ಡರ್ ಮಾಡಿ. ಬಿಕಾಸ್ ಎಲ್ಲ ತುಂಬಾ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ರೀಸನಬಲ್ ಪ್ರೈಸಸ್, ರೀಸನಬಲ್ ಅಲ್ಲ ಫುಲ್ ಒಳ್ಳೆ ಪ್ರೈಸ್ಗೆ ಸಿಗುತ್ತೆ. ಅದು ಏನಾದ್ರು ಆರ್ಡರ್ ಮಾಡಿದ್ರೆ ನಮಗೆ ಫ್ರೀ ಗಿಫ್ಟ್ಸ್ ಅಂತ ಬೇರೆ ಕೊಡ್ತಾರೆ. ಸುಮ್ಮನೆ ಟೀಮು ಓಪನ್ ಮಾಡಿದ್ರೆ ಸಾಕು ಅಷ್ಟು ಕೂಪನ್ಸ್ ಅಂತ ಎಲ್ಲ ಕೊಡ್ತಾರೆ. ಕ್ರೇಜಿ ಆಗಿದೆ ಮಾತ್ರ ಅದಂತೂ ಕೂಪನ್ಸ್ ಎಲ್ಲ. ಸೊ ನೀವು ಫಸ್ಟ್ ಟೈಮ್ ಏನಾದ್ರು ಆರ್ಡರ್ ಮಾಡಿದ್ರೆ ಅದಕ್ಕೂ ಅಷ್ಟೇ ಎಷ್ಟೊಂದು ಫ್ರೀ ಪಾಯಿಂಟ್ಸ್, ಆ ಫ್ರೀ ಪಾಯಿಂಟ್ಸ್ ನ ನೀವು ಯೂಸ್ ಮಾಡ್ಕೊಂಡು ಏನಾದ್ರು ಮತ್ತೆ ಆರ್ಡರ್ ಮಾಡ್ಕೋಬಹುದು. ಸೊ ಗೈಸ್ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಇದೊಂಥರ ಛೋಟಾ ಸ್ಮಾಲ್ ವ್ಲಾಗ್ ಟೀಮು ಇಂದ ತರಿಸಿದ್ದು. ಸೊ ಗೈಸ್ ಅಷ್ಟೇ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.